ಯೂನಿಕ್ ಮೆಥಡ್ ಫಾರ್ ಸಕ್ಸಸ್. ಫ್ರೆಂಡ್ಸ್, ಡಿಸೆಂಬರ್ 15ಗೆ ಯಾವ್ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಮಾಡ್ಬೇಕು ಅಂತ ಕೆಲವೊಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಯಾವ್ಯಾವ ಲೆವೆಲ್ಸ್ ಅಲ್ಲಿ ಏನೇನ್ ಆಕ್ಷನ್ ತಗೊಳ್ಬೇಕು ಅಂತ. ಐ ಹೋಪ್ ನಿನ್ನೆ ಯಾರೆಲ್ಲ ಡೆಡಿಕೇಟ್ ಆಗಿ ಆ ಒಂದು ವಿಡಿಯೋನ ನೋಡಿದ್ರಿ. ಇವತ್ತು ನಿಮ್ಮ ಹಣನ ಕ್ಯಾಪಿಟಲ್ ನ ಡಬಲ್ ಮಾಡ್ಕೊಳ್ಳೋ ಅವಕಾಶನ ನಾನು ನಿನ್ನೆ ಕೊಟ್ಟಿದ್ದೆ. ಯಾರೆಲ್ಲ ಮಾಡಿದ್ರಿ, ಫಸ್ಟ್ ಆಫ್ ಆಲ್ ಅವರೆಲ್ಲರಿಗೂ ಕಂಗ್ರಾಟ್ಸ್ ಅಂತ ಹೇಳ್ತಾ ಇದೀನಿ. ಬಿಕಾಸ್ ಸೊ ವೆರಿ ಸಿಂಪಲ್ ವೇ ನಲ್ಲಿ ನಿಮ್ಗೆ ನಾನು ಹೇಳ್ಕೊಟ್ಟಿದ್ದೆ. ಒಂದು ಪಾಯಿಂಟ್ ಬಂದಾಗ ಜಸ್ಟ್ ಡೈರೆಕ್ಟ್ ಆಗಿ ನೀವು ಬಂದಾಗ ಇನ್ವೆಸ್ಟ್ಮೆಂಟ್ ಮಾಡಿ, ಜೀರೋ ರಿಸ್ಕ್ ಅಂತ. ಸೊ ಆ ಒಂದು ಪಾಯಿಂಟ್ ಅಲ್ಲಿ ಯಾರೆಲ್ಲ ಎನ್ಕ್ಯಾಶ್ ಮಾಡಿದ್ರು ಅವರು ಹೈಯೆಸ್ಟ್ ಪ್ರಾಫಿಟ್ ಮಾಡಕ್ಕಾಯ್ತು. ಅಟ್ಲೀಸ್ಟ್ ನಿಮ್ಮ ಕ್ಯಾಪಿಟಲ್ ನ ಡಬಲ್ ಮಾಡ್ಕೊಳಕಾಯ್ತು. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ನಾವೇನ್ ಡಿಸ್ಕಸ್ ಮಾಡಿದ್ವಿ ಅಂತ ಹೇಳಿದ್ರೆ, ನೋಡಿ ಫಸ್ಟ್ ನಾವೇನ್ ಮಾತಾಡ್ತಾ ಇದ್ವಿ, ಡಿಸೆಂಬರ್ 14ಗೆ ಕೆಲವೊಂದು ಕಂಪನೀಸ್ ನಾನು ನಿಮ್ಗೆ ಕೊಟ್ಟಿದ್ದೆ. ಅದಾದ್ಮೇಲೆ ನಿಫ್ಟಿ ಬಗ್ಗೆ ಬರ್ತೀನಿ. ಸೊ ನೋಡಿ ಇಲ್ಲಿ ಏಷ್ಯನ್ ಪೇಂಟ್, KCC, TCS ಈ ಒಂದು ಕಂಪನೀಸ್ ನಾನು ಅಪ್ಸೈಡ್ ಕೊಟ್ಟಿದ್ದೆ. ಬಟ್ ಇವತ್ತು ಮಾರ್ಕೆಟ್ ಓಪನಿಂಗ್ ಅಲ್ಲಿ ಡ್ರಾಪ್ ಆಗಿರೋದ್ರಿಂದ, ಫಾರ್ ಎಕ್ಸಾಂಪಲ್ ನೋಡಿ ನಿಫ್ಟಿ ನೋಡೋಣ. ನಿಫ್ಟಿ ಏನಾಗಿದೆ, ಇದು ನಿಫ್ಟಿ ಚಾರ್ಟ್ ಕಾಣಿಸ್ತಾ ಇದೆಯಾ, ಓಪನಿಂಗ್ ಅಲ್ಲೇ ಫಾಲ್ ಆಗಿ ಆಮೇಲೆ ರೈಸ್ ಆಯ್ತಲ್ಲ. ಹಾಗಾಗಿ ಮಾರ್ಕೆಟ್ ಅಲ್ಲಿ ಏನಾಯ್ತು, ನಾವು ಅನ್ಕೊಂಡಿರುವಂತ ಸ್ಟಾಕ್ಸ್ ಯಾವ ಲೆವೆಲ್ಸ್ ಅಲ್ಲಿ ಕೊಟ್ಟಿದ್ವಿ ಯಾವ್ದು ಸಹ ಎಂಟ್ರಿ ಬರಲಿಲ್ಲ, ಎಕ್ಸೆಪ್ಟ್ ACC ಅಂತ ಹೇಳ್ಬೋದು. ACC ಇಸ್ ಎ ಗುಡ್ ಮೂವ್, ಕರೆಕ್ಟ್ ಆಫ್ 1630. ಯಾರೆಲ್ಲ ನನ್ನ ಜೊತೆ ಲೈವ್ ಸೆಷನ್ ಅಲ್ಲಿ ಇದ್ರಿ, ನಿಮ್ಗೆ ಸೊ ಬೇರೆ ಲೆವೆಲ್ಸ್ ಕೊಟ್ಟಿದ್ದೆ ACC ನ, ರೈಟ್? ಹಾಗಾದ್ರೆ ಯಾವ ಲೆವೆಲ್ ಅಲ್ಲಿ ಕೊಟ್ಟಿದ್ದೆ, ಏನಾಯ್ತು ಅಂತ ನೆಕ್ಸ್ಟ್ ಫ್ಯೂ ಮಿನಿಟ್ಸ್ ಅಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಇದು ಒಂದು ಓವರ್ ವ್ಯೂ ಅಷ್ಟೇನೆ. ಇನ್ನು TCS ಎಂಟ್ರಿ ಬರಲಿಲ್ಲ. ಡೌನ್ ಸೈಡ್ ನೋಡೋದಾದ್ರೆ ಇಂಡಸ್ಇಂಡ್ ಬ್ಯಾಂಕ್ ನಿಯರ್ಲಿ ಟಾರ್ಗೆಟ್ 1 ಹತ್ರ ಬಂತು. ಸೊ ₹1 ಕಡಿಮೆ ಆಗಿತ್ತು. ಸೊ ಎನಿವೆ ಅದು ಲಾಸ್ ಅಂತಾನೆ ಹೇಳ್ಬೋದು. ಯಾರೆಲ್ಲ 100 ಕ್ವಾಂಟಿಟಿ ತಗೊಂಡಿದ್ರೆ ಒಂದು ₹600 ಇಂಡಸ್ಇಂಡ್ ಬ್ಯಾಂಕ್ ಅಲ್ಲಿ ಲಾಸ್ ಆಗಿರುತ್ತೆ. ಹಾಗೆ HDFC ಬ್ಯಾಂಕ್ ನಾನು ಏನ್ ಪ್ರೈಸ್ ಕೊಟ್ಟಿದ್ದೀನೋ ಅದೇ ಪ್ರೈಸ್ ಹತ್ರನೇ ಬಂದಿತ್ತು. ಅದರಿಂದ ಕೆಳಗಡೆ ಬಂದಿಲ್ಲ, ಎಂಟ್ರಿ ಬಂದಿಲ್ಲ. ಅಪೋಲೋ ಹಾಸ್ಪಿಟಲ್ ಎಂಟ್ರಿ ಬಂದಿಲ್ಲ. ಇನ್ನು ಆಪ್ಷನ್ ಕಡೆ ನಾವು ಮಾತಾಡೋದಾದ್ರೆ ಕೋಟಕ್ ಬ್ಯಾಂಕ್ ನಾನು ಕೊಟ್ಟಿದ್ದೆ ಎಕ್ಸಾಕ್ಟ್ 56ಗೆ, ಮಾರ್ಕೆಟ್ 56ಗೆ ಎಂಟ್ರಿ ಬರಲಿಲ್ಲ. ಸೊ ಎಕ್ಸಾಕ್ಟ್ 56 ಹೈ ಆಗಿರೋದು, ಅದು ಸೆಕೆಂಡ್ ಹಾಫ್ ಅಲ್ಲಿ ಬಂದಿತ್ತು. ಇನ್ನು ರಿಲಯನ್ಸ್ DRR ಎಂಟ್ರಿ ಬಂದಿದೆ 125.5, 50% ಎಂಟ್ರಿ ಬಂತು. ₹110 ಗೆ ಕ್ಲೋಸ್ ಆಗಿದೆ. ಅಂದ್ರೆ ಒಂದು ₹1250 ಲಾಸ್ ಇದೆ. ಓವರ್ ಆಲ್ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋದಾದ್ರೆ ನಮ್ಮ ಟೆಕ್ನಿಕ್ ಪ್ರಕಾರ ಯಾರನ್ನ ತಗೊಂಡ್ರಿ ಈ ಒಂದು ವಿಡಿಯೋ ನೋಡ್ಬಿಟ್ಟು, ಸೊ ನಿಮ್ಗೆ ಇಂಡಸ್ಇಂಡ್ ಬ್ಯಾಂಕ್ ಅಲ್ಲಿ 100 ಕ್ವಾಂಟಿಟಿಗೆ ಒಂದು ₹600 ಲಾಸ್ ಆಗಿರ್ಬೇಕು. ಇನ್ನು DRR ಕಂಪನಿಯಲ್ಲಿ ಒಂದು 1250 ಇಂದ ₹1300 ಲಾಸ್ ಆಗಿರ್ಬೇಕು. ಇದು ನಮ್ಮ ಒಂದು ಆಪ್ಷನ್ಸ್ ಮತ್ತೆ ಈ ಒಂದು ವಿಡಿಯೋದಲ್ಲಿ ಇದ್ದಂತ ಪೊಟೆನ್ಶಿಯಲ್ ಅಂತ ಹೇಳ್ಬೋದು. ಇನ್ನು ACC ಕಡೆ ಬರೋದಾದ್ರೆ ಯಾರು 100 ಕ್ವಾಂಟಿಟಿ ಈಕ್ವಿಟಿ ನಾವು ಮಾತಾಡೋದೇ 100 ಕ್ವಾಂಟಿಟಿಗೆ, 100 ಕ್ವಾಂಟಿಟಿ ನೀವೇನಾದ್ರೂ ಬೈ ಮಾಡಿದ್ರೆ ಕಂಫರ್ಟ್ ಆಗಿ 1640 ವರೆಗೂ ಹೋಯ್ತು. ಆ ಎರಡು ಲಾಸ್ ನ ಆಲ್ಮೋಸ್ಟ್ ACC ರಿಕವರ್ ಮಾಡ್ಕೊಡ್ತು. ಸೊ ಆಬ್ವಿಯಸ್ಲಿ ಎಲ್ಲಾನು ಮಾಡಕ್ ಆಗಲ್ಲ ಅಲ್ವಾ. ನೀವು ಇಂಡಿವಿಜುವಲ್ ಆಗಿ ತಗೊಂಡಿದ್ರೆ ಯಾರೆಲ್ಲ ACC ನ ತಗೊಂಡಿದ್ರಿ ಕಂಗ್ರಾಟ್ಸ್. ಯಾರೆಲ್ಲ ಇಂಡಸ್ಇಂಡ್ ಬ್ಯಾಂಕ್ ಅಥವಾ HDFC ಅಥವಾ ಬೇರೆ ಸ್ಟಾಕ್ಸ್ ಅಲ್ಲಿ ಟ್ರೇಡ್ ಮಾಡಿದ್ರಿ ಸಾರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕಿಂತ ಹೈ ಪೊಟೆನ್ಶಿಯಲ್ ನ ಎನ್ಕ್ಯಾಶ್ ಮಾಡುವಂತ ಒಂದು ಸ್ಟಾಕ್ಸ್ ನ ಕೊಡಕ್ಕಾಗುತ್ತೆ ಅಂತ ಹೇಳ್ತಾ, ಸೊ ರೈಟ್ ಫ್ರೆಂಡ್ಸ್, ಇನ್ನು ನಿಫ್ಟಿ ಕಡೆ ಬರೋಣ. ನಿನ್ನೆ ನಾನು ಡಿಸ್ಕಸ್ ಮಾಡಿದಾಗ ವಿಡಿಯೋದಲ್ಲಿ ಸೊ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಅಂತ ಅಪ್ ಅಂತ ಕಾಣಿಸ್ತಾ ಇಲ್ಲ, ಮಾರ್ಕೆಟ್ ಗ್ಯಾಪ್ ಡೌನ್ ಅಂತ ಮೀಡಿಯಂ ಇದೆ ಅಂತ ಹೇಳಿದ್ವಿ. ಅರೌಂಡ್ 530 ಹತ್ರ ಮಾರ್ಕೆಟ್ ಓಪನ್ ಆಯ್ತು ಅಂದ್ರೆ ಇಮೇಜ್ ಫಾಲಿಂಗ್ ಸ್ಟಾರ್ಟ್ ಆಗುತ್ತೆ. ಜೊತೆಗೆ 13,460, 470 ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಆ ಒಂದು ಪಾಯಿಂಟ್ ಇಂದ ಮಿನಿಮಮ್ 100 ಇಂದ 200 ಪಾಯಿಂಟ್ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗುತ್ತೆ ಅಂತ ಮಾತಾಡಿದ್ವಿ. ಜೊತೆಗೆ ಈ ಒಂದು ಪಾಯಿಂಟ್ ಬಂದಿದ ತಕ್ಷಣ 13,600 ಕಾಲ್ ನ ಬೈ ಮಾಡಕ್ಕೆ ರೆಡಿ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ವಾಟ್ ಎವರ್ ಪ್ರೈಸ್ ಯಾವಾಗ ನಿಫ್ಟಿ ಪಾಯಿಂಟ್ ಹೆಚ್ಚಿರುತ್ತೆ ಅವಾಗ. ಹಾಗಾದ್ರೆ ಈ ಒಂದು ಇನ್ಫಾರ್ಮೇಶನ್ ನ ಯಾರೆಲ್ಲ ಆಕ್ಷನ್ ನ ಕನ್ವರ್ಟ್ ಮಾಡ್ಕೊಂಡ್ರಿ ಗೊತ್ತಿಲ್ಲ. ಮೈ ಡಿಯರ್ ಫ್ರೆಂಡ್ಸ್, ನೋಡಿ ಹಣ ಮಾಡ್ಬೇಕು ಅಂತ ಎಲ್ಲರೂ ಒಂದೊಂದು ಪಾಯಿಂಟ್ ನ ಒಬ್ರು ಜಾಬ್ ಬಿಸ್ನೆಸ್ ಎಲ್ಲ ಥಿಂಕ್ ಮಾಡ್ತಾ ಇರ್ತೀರಾ. ಆದ್ರೆ ಅವಕಾಶ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಯಾವ ಟೈಮ್ ಬರುತ್ತೆ ಯಾವಾಗ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿದೀನಿ. ನೀವು ಇದನ್ನ ಎನ್ಕ್ಯಾಶ್ ಮಾಡ್ಕೊಳಕ್ ಬಂತು ಅಂದ್ರೆ ಎಸ್, ನಿಮ್ಮ ಲೈಫ್ ಅಲ್ಲಿ ನೀವು ಫೈನಾನ್ಷಿಯಲ್ ಫ್ರೀಡಮ್ ಕಡೆ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀರಾ ಅಂತಾನೆ ಹೇಳ್ತಾ, ಸೊ ಹಾಗಾದ್ರೆ ಏನಾಯ್ತು ಅಂತ ನೋಡೋಣ. ಸೊ ಫ್ರೆಂಡ್ಸ್ ನೋಡಿ, ಫಸ್ಟ್ ಇಲ್ಲಿ ಮಾರ್ಕೆಟ್ ನಾವೇನ್ ಡಿಸ್ಕಸ್ ಮಾಡಿದ್ವಿ, 530 ರೇಂಜ್ ಮಾರ್ಕೆಟ್ ನಮ್ಗೆ 550 ರೇಂಜ್ ಅಲ್ಲಿ ಮಾರ್ಕೆಟ್ ಓಪನ್ ಆಯ್ತು. ನಾವು ಅನ್ಕೊಂಡಂಗೆ 510 ಫಸ್ಟ್ ಮಾರ್ಕೆಟ್ ಸಪೋರ್ಟ್ ತಗೊಳ್ತು. ಅಗೇನ್ 470 ನಮ್ಮ ಇಂಪಾರ್ಟೆಂಟ್ ಪಾಯಿಂಟ್. ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನ ಇನ್ನೊಮ್ಮೆ ನೋಡಿ ಆಯ್ತಾ. ಸೊ ನೆನ್ನೆದು ಡಿಸೆಂಬರ್ 15 ವಿಡಿಯೋ ನೋಡಿ, ಅಲ್ಲಿ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಅದಾದ್ಮೇಲೆ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ವಾಟ್ ಇಸ್ ಆರ್ ಟೆಕ್ನಿಕ್ ಅಂತ. ಅರ್ಥ ಆಗ್ತಾ ಇದೆಯಾ? ಸೊ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಲೈಫ್ ಅಲ್ಲಿ ಹಣ ಮಾಡ್ಬೇಕಂದ್ರೆ ಟೆಕ್ನಿಕಲ್ ಲೆವೆಲ್ಸ್ ನ ಶೋರ್ ಗೊತ್ತಿರಬೇಕು. ಬಿಹೇವಿಯರ್ ಆಫ್ ಸ್ಟಾಕ್ ಮಾರ್ಕೆಟ್ ಗೊತ್ತಿದ್ರೆ ಮಾತ್ರನೇ ಹಣ ಮಾಡಕ್ಕಾಗುತ್ತೆ. ಸೊ ರೈಟ್ ನೋಡಿ, ನಿನ್ನೆ ನಾವು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿರೋದು 1 ಡೇ ಮುಂಚೆ ಮಾರ್ಕೆಟ್ 470 ಬಂದಿದ ತಕ್ಷಣ ಇಲ್ಲಿಂದ ಶೂಟ್ ಅಪ್ ಆಗುತ್ತೆ ಅಂತ. ಸೊ ನೋಡಿ ಮಾರ್ಕೆಟ್ ಅಲ್ಲಿ 13,460 ಇಂದ ಪಾಯಿಂಟ್ ಅರೌಂಡ್ 13,588 ವರೆಗೂ ಮೂವ್ ಆಯ್ತು. ಅಂದ್ರೆ ನಿಮ್ಗೆ ಹೇಳ್ದಂಗೆ 128.1 ಮೂವ್ ಆಗಿದೆ. ಇಟ್ಸ್ ಎ ಬಿಗ್ ಮೂವ್. ಯಾವಾಗ ಮಾರ್ಕೆಟ್ ನೋಡಿ, ಯಾವಾಗ ಮಾರ್ಕೆಟ್ ಅಲ್ಲಿ
460-70 ಟಚ್ ಆಯ್ತಲ್ಲ ಅವಾಗ್ಲೇನೆ. ಸೊ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ, ಈ ಪಾಯಿಂಟ್ ಅಲ್ಲಿ ನೋಡ್ಕೊಳ್ತಾ ಇರಿ. ಯಾರೆಲ್ಲ ಯೂಟ್ಯೂಬ್ ಫಾಲೋವರ್ಸ್ ಇದ್ದೀರಾ, ಸಬ್ಸ್ಕ್ರಿಪ್ಷನ್ ತಗೊಂಡು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬರ್ ಇದ್ದೀರಾ, ನಿಮ್ಗೆ ನಾನು ರ್ಯಾಂಡಮ್ ಆಗಿ ಹೇಳಿದ್ದೆ 13,600 ಕಾಲ್ ನ ಆ ಪ್ರೈಸ್ ಬಂದಿದ ತಕ್ಷಣ ತಗೊಳ್ಳಿ ಅಂತ. ಹಾಗಾದ್ರೆ ಆ ಪ್ರೈಸ್ ಬಂದಿದ ತಕ್ಷಣ ತಗೊಂಡ್ರೆ ಏನಾಯ್ತು ಅಂತ ನೋಡೋಣ. ಸೊ ನೋಡಿ, ಇಲ್ಲಿ 13,600 ಕಾಲ್ ಅಂತ ಕಾಣಿಸ್ತಾ ಇದೆಯಾ? ಎಸ್. ಯಾರೆಲ್ಲ ಇದನ್ನ 33 ರೂಪಾಯಿ ತಗೊಂಡ್ರು, ಆಲ್ಮೋಸ್ಟ್ 70 ರುಪೀಸ್ ಕ್ಲೋಸಿಂಗ್ ಟೈಮ್ ಅಂತ ತಗೊಂಡ್ರು 60 ರೂಪಾಯಿ, 33 ರೂಪಾಯಿ ತಗೊಂಡೋಕೆ ನಿಮ್ಗೆ 75 ಅಂತ ಹೇಳಿದ್ರೆ ಅರೌಂಡ್ 2,300 ರುಪೀಸ್ ನಿಮ್ಮ ಅಕೌಂಟ್ ಅಲ್ಲಿ ಇರ್ಬೇಕು. ಈ ಒಂದು 33 ರುಪೀಸ್ ಇಂದ ಅರೌಂಡ್ ಮಾರ್ಕೆಟ್ 60 ರುಪೀಸ್ ಅಂತಾನೆ ಲೆಕ್ಕ ಹಾಕೊಂಡ್ರು 33 ಅಂತ ಹೇಳಿದ್ರೆ 27 ರೂಪಾಯಿ. ಸೊ 27 ರೂಪಾಯಿ ಇಂಟು 75 ಅಂತ ಹೇಳಿದ್ರೆ ಅರೌಂಡ್ ನಿಮ್ಗೆ 2,000 ರುಪೀಸ್ ವರೆಗೂ ನಿಮ್ಗೆ ಪ್ರಾಫಿಟ್ ಅಂತ ಹೇಳ್ಬೋದು. ಸೊ ಯಾರು ಈ ಒಂದು ಪ್ರಾಫಿಟ್ ನ ಎನ್ಕ್ಯಾಶ್ ಮಾಡಿದ್ರಿ, ವೆರಿ ವೆರಿ ಥ್ಯಾಂಕ್ ಯು. ಸೊ ನಿಮ್ಮ ಒಂದು ಈ ಸಪೋರ್ಟ್ ಹೀಗೆ ಇದ್ರೆ ಹೆಚ್ಚು ವಿಡಿಯೋ, ಪ್ರಾಫಿಟಬಲ್ ವಿಡಿಯೋ ನಿಮ್ಗೆ ಕೊಡಕ್ಕಾಗುತ್ತೆ ಅಂತ ಹೇಳ್ತಾ ಇದೀನಿ. ನೋಡಿ, ಈ ಒಂದು ಪಾಯಿಂಟ್ ನ ನೀವು ಅನಾಲಿಸಿಸ್ ಮಾಡಬೇಕಾಗಿಲ್ಲ, ಏನು ಇಲ್ಲ, ವೆರಿ ಸಿಂಪಲ್ ವೇ ಅಲ್ವಾ. ಸೊ ಒಂದು ದಿವಸಕ್ಕೆ 2,000 ರೂಪಾಯಿ ಒಂದು ವಿಡಿಯೋ ಅಂತ ಬರ್ತಾ ಇದೆ ಅಂದ್ರೆ ಇಟ್ಸ್ ಗುಡ್ ಅಲ್ವಾ. ಸೊ ನೀವು ಹಣ ಮಾಡಿ, ನಿಮ್ಮ ಸ್ನೇಹಿತರಿಗೂ ಹಣ ಮಾಡೋದಕ್ಕೆ ಅವಕಾಶ ಮಾಡ್ಕೊಡಿ. ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಒಂದು ಚಾನೆಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದೀನಿ. ಬಿಕಾಸ್ ಇವತ್ತಿನ ಪ್ರಪಂಚದಲ್ಲಿ ಹಣ ವೆರಿ ಇಂಪಾರ್ಟೆಂಟ್ ಅಲ್ವಾ. ಹಣನೇ ಇಲ್ಲ ಅಲ್ಲ, ಹಣ ಇದ್ರೇ ಪ್ರತಿಯೊಂದು. ನಿಮ್ಗೂ ಗೊತ್ತಿದೆ, ನನ್ಗೂ ಗೊತ್ತಿದೆ. ಎಷ್ಟು ಫ್ರೀ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಅಂದ್ರೆ ನೀವು ಯಾಕೆ ನಿಮ್ಮ ಲೈಫ್ ಅಲ್ಲಿ ಒಂದ್ ಸ್ಟೆಪ್ ತಗೊಳ್ತಾ ಇಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಕೆಲವೊಬ್ರಿಗೆ ಅನ್ಸಿರುತ್ತೆ, ಸರ್ ರೈಟ್ ಸರ್, ನೀವು ಹೇಳಿದ್ದೆಲ್ಲ ಕರೆಕ್ಟ್, ಕಾಲ್ ಅಂದ್ರೇನೆ ಗೊತ್ತಿಲ್ಲ, ಪುಟ್ ಅಂದ್ರೇನೆ ಗೊತ್ತಿಲ್ಲ, ನಾನು ಹೆಂಗ್ ಸರ್ ಟ್ರೇಡ್ ಮಾಡ್ಲಿ, ವಾಟ್ ಇಸ್ ಸ್ಟಾಕ್ ಮಾರ್ಕೆಟ್ ಅಂದ್ರೇನೆ ಗೊತ್ತಿಲ್ಲ. ಡೆಫಿನೆಟ್ ಆಗಿ ಸರ್, ಯಾರಾದ್ರೂ ಆತರ ಬಿಗಿನರ್ಸ್ ಇದ್ರೆ ನಮ್ಮ ಒಂದು ಯೂನಿಕ್ ಟ್ರೇಡ್ ಫಾರ್ ಸಕ್ಸಸ್ ಕಡೆಯಿಂದ ಒಂದು ಫ್ರೀ ಸೆಮಿನಾರ್ ಇರುತ್ತೆ. ಈಕ್ವಿಟಿ ಅಂದ್ರೇನು, ಆಪ್ಷನ್ ಅಂದ್ರೇನು, ಫ್ಯೂಚರ್ಸ್ ಅಂದ್ರೇನು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಹೇಗೆ ಏನು ಅಂತ. ಸೊ ಈ ಒಂದು ನಂಬರ್ಸ್ ಗೆ ನನಗೆ ಕಾಲ್ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ, ನಾನು ನಿಮ್ಮಲ್ಲಿ ಟಚ್ ಅಲ್ಲಿ ಇರ್ತೀನಿ ಅಂತ ಹೇಳ್ತಾ. ಸೊ ನೋಡಿ, ನೆಕ್ಸ್ಟ್ ನೋಡೋಣ. ಈ ಒಂದು ಪಾಯಿಂಟ್ ಬಂದಾಗ ಯಾರೆಲ್ಲ ಯೂಟ್ಯೂಬ್ ಅಲ್ಲಿ ನೀವು ನೋಡ್ತಾ ಇದ್ರಿ ಅವ್ರಿಗೆ ರ್ಯಾಂಡಮ್ ಆಗಿ ಕೊಟ್ಟಿದ್ದೆ. ಇನ್ನು ನನ್ನ ಜೊತೆ ಲೈವ್ ಸೆಷನ್ ಅಲ್ಲಿ ಯಾರೆಲ್ಲ ಕೂತಿದ್ರು ಅವ್ರಿಗೆ ನಾವು ವೆರಿ ಅಕ್ಯುರೇಸಿ ಆಗಿ ಕೊಟ್ಟಿದ್ವಿ ಬಿಫೋರ್ ದ ಮಾರ್ಕೆಟ್ ಹ್ಯಾಪನಿಂಗ್. ಸೊ ನೋಡಿ, ಮಾರ್ಕೆಟ್ 10:33ಕ್ಕೆ ಕೊಟ್ಟಿದ್ದೀನಿ. ಇಲ್ಲಿ ಏನಂತ ಕೊಟ್ಟಿದ್ದೀನಿ ನೋಡಿ, ನಿಫ್ಟಿ ಟ್ರೇಡಿಂಗ್ ಅಟ್ 13,475 ಅಂದ್ರೆ ಮೇಜರ್ ಟ್ರೆಂಡ್ ಚೇಂಜ್ ಪಾಯಿಂಟ್, ಮಿನಿಮಮ್ 100 ಪಾಯಿಂಟ್ ಮೂವ್ ಆಗುತ್ತೆ ಇಲ್ಲಿಂದ ಅಪ್ ಟ್ರೆಂಡ್ ಅಂತ. ಸೊ ಇಲ್ಲಿ ನಿಮ್ಗೊಂದು ಕೆಲವೊಂದು ವರ್ಡ್ ಕೊಟ್ಟಿದ್ದೀನಿ, ಕಾಣಿಸ್ತಾ ಇದೆಯಾ? ಒನ್ ಡೇ ಮುಂಚೆನೂ ಕೊಡಕ್ಕಾಗುತ್ತೆ ನಿಮ್ಗೆ, ವಿತ್ ಇನ್ ಲೈವ್ ಅವರ್ಸ್ ಅಲ್ಲಿ. ನೋಡಿ, ಮಾರ್ಕೆಟ್ 10:00ವರೆಗೆ ನಾನು ಇಲ್ಲಿ ಕೊಟ್ಟಿದ್ದೀನಿ ಇನ್ಫಾರ್ಮೇಶನ್ ಅಂದ್ರೆ, ಅದಾದ್ಮೇಲೆ ಮಾರ್ಕೆಟ್ ಹೆಂಗ್ ಹೋಗಿದೆ ಅಲ್ವಾ, ಅದನ್ನ ನೀವು ಎನ್ಕ್ಯಾಶ್ ಮಾಡ್ಕೊಂಡಿದ್ರು ಇವತ್ತು ನಿಮ್ಮ ಹಣ ಡಬಲ್ ಅಂತ ಹೇಳ್ತಾ ಇದೀನಿ. ಇಲ್ಲಿ ನಾನೇ ನಿಮ್ಗೆ 80 ರೂಪಾಯಿಗೆ ನಾನು ಎಂಟ್ರಿ ಕೊಟ್ಟಿದ್ದೆ, 130 ಟಾರ್ಗೆಟ್ ಕೊಟ್ಟಿದ್ದೆ, ಆಲ್ಮೋಸ್ಟ್ 129 ಹೋಗಿದೆ ಅಂದ್ರೆ ಆಲ್ಮೋಸ್ಟ್ 99% ಆಫ್ ದ ಅಕ್ಯುರಸಿ ನಮ್ಮ ಒಂದು ವಿಡಿಯೋ ಹಾಗೆ ನಮ್ಮ ಒಂದು ಇನ್ಫಾರ್ಮೇಶನ್ ಅಲ್ಲಿ ಇತ್ತು. ನೀವು ಮಾಡ್ಬೇಕಾಗಿರೋ ಸಿಂಪಲ್ ಅದನ್ನ ಪ್ರಾಫಿಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು ಅಷ್ಟೇನೆ. ಸೊ ಯಾರೆಲ್ಲ ಬಿಗಿನರ್ಸ್ ಇದ್ರೆ, ಕನ್ಫ್ಯೂಷನ್ ಇದ್ರೆ, ಡೆಫಿನೆಟ್ ಆಗಿ ವಿ ಆರ್ ವಿತ್ ಯು. ಸೊ ಕಲ್ತ್ಕೊಳ್ಳಿ, ನೀವು ಹಣ ಮಾಡಿ, ನಿಮ್ಮ ಸ್ನೇಹಿತರಿಗೂ ಹಣ ಮಾಡೋ ಜಾಗ ಇದೆ ಅಂತ ಹೇಳಿ ಅವರು ಹಣ ಮಾಡ್ಲಿ. ಸೊ ನೋಡಿ ಸರ್, ನಮ್ಗೆ ಅದು ಜಾಸ್ತಿ ಆಯ್ತು ಸರ್, ಬ್ಯಾಂಕ್ ನಿಫ್ಟಿ ಕೊಟ್ಟಿದ್ದೀನಿ, ಕಾಣಿಸ್ತಾ ಇದೆಯಾ? ಇವತ್ತು ಎಲ್ಲರಿಗೂ ಬ್ಯಾಂಕ್ ನಿಫ್ಟಿನೂ ಕೊಟ್ಟಿದ್ದೆ. ಸೊ ದಿಸ್ ದ ಪಾಯಿಂಟ್, ಬ್ಯಾಂಕ್ ನಿಫ್ಟಿ ನೋಡಿ 240 ರೂಪಾಯಿ ಅಂದ್ರೆ ಒಂದು 5,000 ರೂಪಾಯಿನ ನೀವು ಟ್ರೇಡಿಂಗ್ ಸ್ಟಾರ್ಟ್ ಮಾಡಬಹುದಾಗಿತ್ತು. 5,000 ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 2,500 ರೂಪಾಯಿ ಇವತ್ತು ಪ್ರಾಫಿಟ್ ಆಗಿ ಕನ್ವರ್ಟ್ ಮಾಡಬಹುದಾಗಿತ್ತು. ಇದು ಬ್ಯಾಂಕ್ ನಿಫ್ಟಿ. ಸೊ ರೈಟ್ ಫ್ರೆಂಡ್ಸ್, ಈ ತರ ನಿಮ್ಗೆ ಲೈವ್ ಅಲ್ಲಿ ಸಪೋರ್ಟ್ ಮಾಡಕ್ಕಾಗುತ್ತೆ. ಇನ್ನು ACC ಕಂಪನಿನ ನಾವು 1622ಗೆ ನಾವು ಎಂಟ್ರಿ ಕೊಟ್ಟಿದ್ದು, ಅರೌಂಡ್ 1,644 ವರೆಗೂ ಅಂತ ಟಾರ್ಗೆಟ್ ಕೊಟ್ಟಿದ್ವಿ. ಅದನ್ನ ಯೂಟ್ಯೂಬ್ ಅಲ್ಲೂ ಕೊಟ್ಟಿದ್ದೆ. ಸೊ ಲೈವ್ ಇರ್ಬೇಕಾದ್ರೆ, ನೀವು ನನ್ನ ಜೊತೆ ಇರ್ಬೇಕಾದ್ರೆ ಯಾರೆಲ್ಲ ವಾಟ್ಸ್ಆಪ್ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ರೆ ಅವ್ರಿಗೆ ಲೈವ್ ಅಲ್ಲಿ ಲೆವೆಲ್ಸ್ ಚೇಂಜ್ ಮಾಡ್ಕೊಡ್ತೀನಿ. ಬಿಕಾಸ್ 1630 ನಿಮ್ಗೆ ಎಂಟ್ರಿ ಕೊಟ್ಟಿದ್ದೀನಿ ಅಂದ್ರೆ ಅಲ್ಲಿಂದ ಮಾರ್ಕೆಟ್ 10 ಪಾಯಿಂಟ್ ಬಂತು. ಲೈವ್ ಅಲ್ಲಿ ಇದ್ದವ್ರಿಗೆ 1616 ಇಂದಾನೆ ನಾನು ಎಂಟ್ರಿ ಕೊಡ್ತಾ ಇದೀನಿ ಅಂದ್ರೆ 10 ಪಾಯಿಂಟ್ ಬರೋ ಕಡೆ ಏನಾಯ್ತು, ಎಕ್ಸ್ಟ್ರಾ 14 ಪಾಯಿಂಟ್ ಬಂತು. ಇದು ನಿಮ್ಗೆ ಲೈವ್ ಸೆಷನ್ ಅಲ್ಲಿ ನಾನು ನಿಮ್ಗೆ ಗೈಡ್ ಮಾಡಕ್ಕಾಗುತ್ತೆ. ಸೊ ರೈಟ್ ಫ್ರೆಂಡ್ಸ್, ಇದೆಲ್ಲ ನಿಫ್ಟಿ ಲೆವೆಲ್ಸ್ ಹಾಗೂ ಕೆಲವೊಂದು ಇವತ್ತು ಕೊಟ್ಟಿರೋದಂತಾದ್ರೆ, ಸೊ ಒಂದ್ ಸೆಕೆಂಡ್ ಯಾರೆಲ್ಲ ಮಾಡಿದ್ರಿ ಎಲ್ಲರಿಗೂ ಕಂಗ್ರಾಟ್ಸ್. ಸೊ ರೈಟ್ ಸರ್, ಹಾಗಾದ್ರೆ ಯಾರೆಲ್ಲ ಮಿಸ್ ಮಾಡ್ಕೊಂಡ್ರಿ, ನಾಳೆ ಯಾವ್ಯಾವ ಲೆವೆಲ್ಸ್ ಅಲ್ಲಿ ಆಪರ್ಚುನಿಟಿ ಇದೆ, ದೊಡ್ಡ ಜಾಬ್ ಪಾಯಿಂಟ್ ಇದೆಯಾ, ಯಾವ್ದು ಟ್ರೆಂಡ್ ಚೇಂಜ್ ಪಾಯಿಂಟ್ ನೋಡಕ್ ಹೋಗೋಣ. ಎಸ್ ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಅನ್ನಿಸ್ತಾ ಇರುತ್ತೆ, ಅದೇಗೆ ಇದೇ ಪಾಯಿಂಟ್ ನೇ ಕೊಡಕ್ಕಾಯ್ತು ಇವ್ರಿಗೆ, ಅದೇಗೆ ಇದೇ ಸ್ಟ್ರೈಕ್ ಪ್ರೈಸ್ ಕೊಟ್ರು ಅವ್ರು ಡಬಲ್, ಯಾಕೆ ACCನೇ ಅಲ್ಲಿ ಕೊಟ್ರು ಅಂತ ನಿಮ್ಗೆಲ್ಲರಿಗೂ ಅನ್ನಿಸ್ತಾ ಇದೆ ಅಲ್ವಾ? ಎಸ್ ನೋಡಿ, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಬರೀ ತಿಳ್ಕೊಂಡು ಸೊ ಹೇಳ್ತಾರಲ್ಲ 50% ರಿಸ್ಕ್ 50% ಪ್ರಾಫಿಟ್ ಅಂತ, ಆತರ ಅಲ್ಲ. ನಮ್ಮ ಒಂದು ವಿಡಿಯೋ ಲಾಸ್ಟ್ 1.5 year ಇಂದ ನೋಡ್ಕೊಂಡ್ ಬನ್ನಿ, ಯಾವುದೇ ವಿಡಿಯೋದಲ್ಲಿ ಪ್ರಾಫಿಟ್ ಇದೆ ಹೊರತು ಯಾವ್ದು ನೆಗೆಟಿವ್ ನ ತುಂಬಾ ಕಡಿಮೆನೇ ಇದೆ. ಅಂದ್ರೆ ಓವರ್ ಆಲ್ ನಾನು ಏನ್ ಹೇಳ್ತಾ ಇದೀನಿ, ಯಾವ್ದೇ ಒಂದು ಬಿಸ್ನೆಸ್, ಕೆಲಸ ಅಥವಾ ಎಜುಕೇಶನ್ ಆಗ್ಲಿ ರೈಟ್ ಡೈರೆಕ್ಷನ್ ಅಲ್ಲಿ ರೈಟ್ ಎಫರ್ಟ್ ಹಾಕಿ ನೀವು ಕಲ್ತ್ಕೊಂಡು ಮಾಡಿದ್ದೆ ಆದ್ರೆ ಸಕ್ಸಸ್ ಖಂಡಿತ ಅಂತ ಹೇಳ್ತಾ ಇದೀನಿ. ಸೊ ಹಾಗಾಗಿ ಯಾರೆಲ್ಲ ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ರ ಈ ತರ ಕನ್ಸಿಸ್ಟೆನ್ಸ್ ಆಗಿ ನಿಮ್ ಪ್ರಾಫಿಟ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಡೆಫಿನೆಟ್ ಆಗಿ
ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಅಡ್ವಾನ್ಸ್ ಪ್ರೈಸ್ ಆಕ್ಷನ್ ಅಂತ ಒಂದು ವರ್ಕ್ಶಾಪ್ ಮಾಡ್ತಾ ಇದೀವಿ. ಅಲ್ಲಿ ನಿಮ್ಗೆ ಕಂಪ್ಲೀಟ್ ಇಂಡಿಪೆಂಡೆಂಟ್ ಆಗಿ ನೀವು ಟ್ರೇಡ್ ಮಾಡೋ ತರ ನಾನು ನಿಮ್ಗೆ ಹೆಲ್ಪ್ ಮಾಡಕ್ಕಾಗುತ್ತೆ. ಸೊ ನೋಡಿ, ಅಡ್ವಾನ್ಸ್ ಟೆಕ್ನಿಕ್ಸ್ ಅಂದ್ರೆ ಹೇಗೆ ಒನ್ ಡೇ ಮುಂಚೆನೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗುತ್ತಾ, ಗ್ಯಾಪ್ ಡೌನ್ ಆಗುತ್ತಾ, ಎಕ್ಸಾಕ್ಟ್ ಪಾಯಿಂಟ್ ಇಂದಾನೆ ಶೂಟ್ ಅಪ್ ಆಗುತ್ತಾ ಅನ್ನೋದ್ರ ಬಗ್ಗೆ ನಾವು ನಿಮ್ಗೆ ಅಲ್ಲಿ ಚರ್ಚೆ ಮಾಡ್ತೀವಿ. ಅದ್ರ ಜೊತೆಗೆ ನಿಮ್ಗೆ ಲೈಫ್ ಟೈಮ್ ನಿಮ್ಗೆ ಸರ್ವಿಸ್ ಅಂತ ಇರುತ್ತೆ. ನಿಮ್ಗೆ ಏನೇ ಕಂಟೆಂಟ್ ಇದ್ರು ನಾನು ಹೇಳ್ಕೊಡಕ್ಕಾಗುತ್ತೆ. ಒಂದ್ಸರಿ ಒಂದು 18 ಡಿಸೆಂಬರ್ ಆದ್ಮೇಲೆ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಫೈನಾನ್ಷಿಯಲ್ ಗೆ ನೀವು ಹೇಗೆ ಡಿಸಿಷನ್ ಮಾಡ್ಬೇಕು ಅನ್ನೋದನ್ನ ಜಸ್ಟ್ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿ ನಿಮ್ಗೆ ಹೇಳ್ಕೊಡಕ್ಕಾಗುತ್ತೆ. ಸೊ ರೈಟ್ ಫ್ರೆಂಡ್ಸ್, ಇನ್ನು ನಾಳೆ ಬಗ್ಗೆ ಬರೋಣ. ಡಿಸೆಂಬರ್ 16 ಗೆ ಮಾರ್ಕೆಟ್ ಯಾವ್ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗುತ್ತೆ, ಏನಾಗ್ತಾ ಇದೆ ಅಂತ ನೋಡೋಣ. ಫಸ್ಟ್ ಗೆ ನಾವು ನೋಡೋದಾದ್ರೆ ಕೆಲವೊಂದು ಸ್ಟಾಕ್ಸ್ ನ ಕೊಡ್ತಾ ಇದೀನಿ ನಾಳೆಗೆ. L&T, ಮುತ್ತೂಟ್ ಫೈನಾನ್ಸ್, ಮುತ್ತೂಟ್ ಫೈನಾನ್ಸ್ ಆಲ್ರೆಡಿ ಮೂವ್ ಆಗೋಗಿತ್ತು. ಮುತ್ತೂಟ್ ಫೈನಾನ್ಸ್ ಮೂವ್ ಆಗೋಗಿದೆ, ನಾನು ಚೇಂಜ್ ಮಾಡಕ್ ಆಗ್ಲಿಲ್ಲ. 08 ಮಾಡ್ಕೊಳ್ಳಿ, 08 ಮಾಡ್ಕೊಳ್ಳಿ. ಸ್ಟಾಪ್ ಲಾಸ್ ಚೇಂಜ್ ಮಾಡ್ತಾ ಇದೀನಿ, ಲೈವ್ ಅಲ್ಲಿ ಮಾಡ್ತಾ ಇದೀನಿ, ಸಾರಿ ಫಾರ್ ದಟ್. ಸೊ ನೋಡಿ, ಆಲ್ರೆಡಿ ಮೂವ್ ಆಗೋಯ್ತು. ನೀವು ಪ್ರಿಪೇರ್ ಮಾಡ್ಬೇಕಾದ್ರೆ 3 ಕಾಲ್ ಇತ್ತು. ಸೊ ನೋಡಿ ಎಲ್ಲಿ ಮೂವ್ ಆಯ್ತು ಅಂತ ಇಲ್ಲಿ ತೋರಿಸ್ತಾ ಇದೀನಿ. ಕಾಣಿಸ್ತಾ ಇದೆಯಾ? ಮುತ್ತೂಟ್ ಫೈನಾನ್ಸ್, ಅದನ್ನು ಮೂವ್ ಆಗೋಗಿದೆ 1 to 1 ನಾನು ನಿಮ್ಗೆ ಇಲ್ಲಿ 3 ಕಾಲ್ಗೆ ಇವತ್ತು ಸೆಷನ್ ಮಾರ್ಕೆಟ್ ಕ್ಲೋಸ್ ಆಗ್ಬೇಕಾದ್ರೆ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ. ಸೊ ಎನಿವೆ ಮೂವ್ ಆಗೋಗಿದೆ. ನಮ್ ಟಾರ್ಗೆಟ್ 1 ಅಂತೂ ಮೂವ್ ಆಗೋಗಿದೆ. 1 to 16 ಮಾಡ್ಕೊಳ್ಳಿ. ಈ ಟಾರ್ಗೆಟ್ ತೆಗೆದು ಬಿಡ್ತೀನಿ ಅಷ್ಟೇ, ಸಿಂಪಲ್. ಓಕೆನಾ? ಸೊ ದಿಸ್ ನಾಳೆ ಮಾರ್ಕೆಟ್ ಅಲ್ಲಿ 1 to 6 ಕಾಣಿಸ್ತಾ ಇದೆಯಾ? ಪ್ರಿಪೇರ್ ಮಾಡಿದ್ದೆ, ಆಲ್ರೆಡಿ ಮೂವ್ ಆಗೋಗಿದೆ. ಇದು ಯಾರು ಎನ್ಕ್ಯಾಶ್ ಮಾಡ್ಕೊಂಡ್ರು? ನನ್ ಜೊತೆ ಯಾವ ಲೈವ್ ಸೆಷನ್ ಅಲ್ಲಿ ಇದ್ರು ಅವ್ರಿಗೆ ಹೇಳ್ತಾ ಇರ್ತೀನಿ ನಾನು. ಮುತ್ತೂಟ್ ಫೈನಾನ್ಸ್ ನೋಡಿ 1200 ಬ್ರೇಕ್ ಆದ್ರೆ ಗುಡ್ ಮೂಮೆಂಟಮ್ ಅಂತ ಅವ್ರು ಎನ್ಕ್ಯಾಶ್ ಮಾಡ್ಕೊಂಡ್ರು. ಕರೆಕ್ಟಾ? ಸೊ L&T, Mindtree ನಾನು ಅಪ್ ಸೈಡ್ ಕೊಡ್ತಾ ಇದೀನಿ. ಸೊ ನಿಮ್ ಮುಂದೆನೆ ಇದೆಯಲ್ವಾ ಲೈವ್ ಅಲ್ಲಿ. ಸೊ ದಿಸ್ ದ ಪಾಯಿಂಟ್. ನೋಡಿ ಇಲ್ಲಿ ಇನ್ನು ಡೌನ್ ಸೈಡ್ ನೋಡೋದಾದ್ರೆ TCS, ಲೂಪಿನ್, ಹೀರೋ ಮೋಟರ್ ಕಾರ್ಪ್ ನೋಡಿ. ಇವತ್ತು TCS ಕಂಪನಿ ವೆರಿ ವೆರಿ ವೀಕ್ ಇದೆ. TCS ಕಂಪನಿನ ಸ್ವಲ್ಪ ಅಬ್ಸರ್ವ್ ಮಾಡಿ. ಹಾಗೆ IT ಕಂಪನಿ ಅಂದಿದ ತಕ್ಷಣ ಹೇಳಿದ್ದೀನಲ್ಲ, ಇಂಡಿವಿಜುವಲ್ ಸ್ಟ್ರೆಂತ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. TCS ಫಾಲ್ ಆಗ್ತಾ ಇದೆ ಅಂತ ನೀವು ಹೋಗ್ಬಿಟ್ಟು ಇನ್ಫೋಸಿಸ್, SL ಟೆಕ್ ನೆಲ್ಲ ಶಾರ್ಟ್ ಮಾಡಕ್ ಹೋಗ್ಬೇಡಿ. SL ಟೆಕ್ ಇಸ್ ವೆರಿ ವೆರಿ ಸ್ಟ್ರಾಂಗ್ ಅಪ್ ಟ್ರೆಂಡ್ ಅಲ್ಲಿ ಇದೆ, ಅದನ್ನ ಟಚ್ ಮಾಡಬೇಡಿ. TCS, ಇನ್ಫೋಸಿಸ್ ಬೇಕಂದ್ರೆ ನೋಡಿ. ಹಾಗೆ ನೋಡಿ, Mindtree ಅನ್ನೋದು IT ಕಂಪನಿನೇ, ಬಟ್ ವೆರಿ ಸ್ಟ್ರಾಂಗ್ ಅಪ್ ಟ್ರೆಂಡ್ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ನಾಳೆ ನೀವೇನಾದ್ರು Mindtree ಹೋಗ್ತಾ ಇದೆ ಅಂತ ಎಲ್ಲಾನು ಬೈ ಮಾಡಕ್ ಹೋಗ್ಬೇಡಿ. ಸೊ TCS, ಇನ್ಫೋಸಿಸ್ ಇದು ಡೌನ್ ಅಲ್ಲಿ ಇದ್ರೆ, Mindtree, SL ಟೆಕ್ ಇದು ಸ್ಟ್ರಾಂಗ್ ಅಪ್ ಟ್ರೆಂಡ್ ಅಲ್ಲಿ ಇದೆ. ಹಾಗಾಗಿ ನೋಡ್ಕೊಂಡು ಟ್ರೇಡ್ ಮಾಡಿ. ಓಕೆ? ಸೊ ಹಾಗೆ ಇನ್ನೊಂದು ಲೂಪಿನ್, ಹೀರೋ ಮೋಟರ್ ಕಾರ್ಪ್ ಡೌನ್ ಸೈಡ್ ಅಲ್ಲಿ ಇದೆ. ಎಸ್, ಆಟೋ ಸೆಕ್ಟರ್ಸ್ ಬೇಕಂದ್ರೆ ನಾಳೆ ನೀವು ಶಾರ್ಟ್ ಹೋಗ್ಬೋದು. ಹೀರೋ ಮೋಟರ್ ಕಾರ್ಪ್ ಏನಾದ್ರು ನಮ್ಮ ಎಂಟ್ರಿ ಬಂತು, ಫಾಲಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ನಿಮ್ಗೆ ಬಜಾಜ್ ಆಟೋ ಒಂದಿದೆ, ಅದನ್ನು ಮಾಡ್ಬೋದು. ಇಂಡಿಗೋ ಮಾಡ್ಬೋದು, ಎಸ್ಕಾರ್ಟ್ಸ್ ಮಾಡ್ಬೋದು. ಎನಿಥಿಂಗ್ ಯು ಕ್ಯಾನ್ ಚೂಸ್ ಅಂತ ಹೇಳ್ತಾ ಇದೀನಿ. ರೈಟ್? ಸೊ ದಿಸ್ ಅ ಪಾಯಿಂಟ್. ಇನ್ನು ಆಪ್ಷನ್ ಕಡೆ ಬರೋದಾದ್ರೆ ನಾಳೆ ನಾನು ಕೋಟಕ್ ಬ್ಯಾಂಕ್, ಸನ್ಫಾರ್ಮಾ, SBI ಅಂಡ್ ಬಜಾಜ್ ಆಟೋ ಈ 4 ಕಂಪನಿನ ಕೊಡ್ತಾ ಇದೀನಿ. ಯಾರಿಗೆ ನಿಮ್ಗೆಲ್ಲ ಸೂಟಬಲ್ ಅಂತ ಹೇಳಿದ್ರೆ SBI ಕಂಪನಿಯ ಸೂಟಬಲ್ ಇದೆ, ಅದನ್ನ ಮಾಡ್ಬೋದು. ಸೊ ಎಲ್ಲರೂ ಪ್ರಯತ್ನ ಮಾಡಿ. ಹಾಗೆ ಬಜಾಜ್ ಆಟೋನ ಮಿಸ್ ಮಾಡ್ಕೊಳ್ಬೇಡಿ. ಒಂದು ಸ್ಮಾಲ್ ರಿಸ್ಕ್ ಅಂದ್ರೆ ಇದನ್ನ ಬೈ ಮಾಡಕ್ಕೆ ನಿಮ್ಗೆ ಬೇಕಾಗಿರೋದು 258, 60 ರೂಪಾಯಿ ಅಂದ್ರೆ 15,000 ರೂಪಾಯಿ ನಿಮ್ಗೆ ಬೇಕು. ಸೊ 60 ರೂಪಾಯಿಂದ ಮೈನಸ್ 54 ರೂಪಾಯಿ ಅಂತ ಹೇಳಿದ್ರೆ 6 ರೂಪಾಯಿ ಇಂಟು 250 ಅಂದ್ರೆ 1500 ರುಪೀಸ್. ಯಾರಿಗೆ ರಿಸ್ಕ್ ಓಕೆನೋ ಅವರು ನಾಳೆ ಕಂಪ್ಲೀಟ್ ಪ್ರಾಫಿಟ್ ಅಟ್ಲೀಸ್ಟ್ 80 ಇಂದ 85 ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಅಂದ್ರೆ ವರ್ಡ್ಸ್ ಅಲ್ಲಿ ಹೇಳೋದಾದ್ರೆ ಒಂದು 5,000 ರೂಪಾಯಿಗೂ ನೀವು ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ತಾ ಇದೀನಿ. ಬಜಾಜ್ ಆಟೋ ಪ್ರತಿಯೊಬ್ರು ಮಾಡುವಂತ ಬಜೆಟ್ ಅಲ್ಲಿ ಇದೆ. ಸೊ ಪ್ಲಾನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ. ಬಜಾಜ್ ಆಟೋ ರೈಟ್? ಸೊ ನೋಡಿ, ಇನ್ನು ನಿಫ್ಟಿ ಕಡೆ ಬರೋಣ. ಎಸ್ ಫ್ರೆಂಡ್ಸ್, ನಿಫ್ಟಿ ಇವತ್ತು ಏನು ಮಾರ್ಕೆಟ್ ಅಲ್ಲಿ ಕ್ಲೋಸ್ ಆಗಿದೆ, ಈ ಒಂದು ಬೇಸಿಸ್ ಮೇಲೆ ಏನಾಗ್ತಾ ಇದೆ ಅಂತ ನೋಡೋಣ. ಸೊ ನಿಫ್ಟಿ ನೋಡೋದಾದ್ರೆ ಫಸ್ಟ್ ನಮ್ಗೆ ಇವತ್ತು ಮಾರ್ಕೆಟ್ ಅಲ್ಲಿ ಓಪನಿಂಗ್ ಪ್ರೈಸ್ ನ ಎಲ್ಲೂ ಬ್ರೇಕ್ ಆಗ್ಲಿಲ್ಲ. ಕಂಪ್ಲೀಟ್ ಫಾಲ್ ಡೌನ್. ನಮ್ಮ ಮೇಜರ್ ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಏನಿತ್ತು ಆ ಒಂದು ಪಾಯಿಂಟ್ ಇಂದ ನಾವು ಅನ್ಕೊಂಡಂಗೆ 120 ಪಾಯಿಂಟ್ ಅಂತೂ ಗುಡ್ ಮೂವ್ ಅಂತೂ ಆಗಿದೆ ಅಲ್ವಾ? ಸೊ ಹೀಗೆ ಏನಾಗ್ತಾ ಇದೆ ನೆಕ್ಸ್ಟ್ ಅಂತ ನೋಡೋಣ. ಸೊ ಫೈನಲ್ ಆಗಿ ಮಾರ್ಕೆಟ್ 460 ಇಂದ ಸ್ಟಾರ್ಟ್ ಆಗಿದ್ದು ರ್ಯಾಲಿ 13,560 ಅರೌಂಡ್ 100 ಪಾಯಿಂಟ್ ಪ್ಲಸ್ ಅಲ್ಲಿ ಮಾರ್ಕೆಟ್ ಅಂತೂ ಕ್ಲೋಸ್ ಆಗಿದೆ. ಈ ಒಂದು ಬೇಸಿಸ್ ಮೇಲೆ ಏನಾಗ್ತಾ ಇದೆಯಪ್ಪ ಅಂತ ನೋಡಿದ್ರೆ ಫಸ್ಟ್ ನೋಡೋದಾದ್ರೆ ನಮ್ಗೆ ಮಾರ್ಕೆಟ್ ಸ್ವಲ್ಪ ಫಾಲ್ ಅಂತೂ ಎಕ್ಸ್ಪೆಕ್ಟ್ ಆಯಿತು. ಈ ಒಂದು ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ನಾವು ನೋಡೋದಾದ್ರೆ ಓಲ್ಡ್ ಟೈಮ್ ಮಾರ್ಕೆಟ್ ಯಾವ ಒಂದು ಪ್ರೈಸ್ ಅಲ್ಲಿ ಹೈಯೆಸ್ಟ್ ಟ್ರೇಡ್ ಆಗಿದೆ ಅಂದ್ರೆ ಇವತ್ತು ಆತರ ಎಲ್ಲೂ ಇಲ್ಲ. ಮಾರ್ಕೆಟ್ ಎಲ್ಲೂ ಸ್ಟಕ್ ಆಗಿಲ್ಲ. ಇಟ್ಸ್ ಎ ಗುಡ್ ಮೂವ್ ಅಂತಾನೆ ಹೇಳ್ಬೋದು. ಹಾಗಾಗಿ ನೀವು ಯಾವ್ದು ಮ್ಯಾಕ್ಸಿಮಮ್ ಪಾಯಿಂಟ್ ಅಂತ ಡಿಸ್ಕಸ್ ಮಾಡಕ್ಕಾಗಲ್ಲ. ಈಗ ನೆಕ್ಸ್ಟ್ ನಾಳೆಗೆ ಏನ್ ಆಗ್ತಾ ಇದೆ ಮಾರ್ಕೆಟ್ ಅಂತ ಅದನ್ನ ಡಿಸ್ಕಸ್ ಮಾಡೋಣ. ಸೊ ಫ್ರೆಂಡ್ಸ್ ನೋಡಿ, ಫಸ್ಟ್ ನಾಳೆ ನಾವು ನೋಡೋದಾದ್ರೆ ಈ ಒಂದು ಬೇಸ್ ಮೇಲೆ ನಾಳೆ ಮಾರ್ಕೆಟ್ ಅಲ್ಲಿ ನಮ್ಗೆ ಸ್ವಲ್ಪ ಒಂದು ಗ್ಯಾಪ್ ಅಪ್ ಅಂತಾನೆ ಹೇಳ್ಬೋದು. ಸ್ಮಾಲ್ ಗ್ಯಾಪ್ ಅಪ್, ತುಂಬಾ ಗ್ಯಾಪ್ ಅಪ್ ಇಲ್ಲ, ಒಂದು ಸ್ಮಾಲ್ ಗ್ಯಾಪ್ ಅಪ್ ಅರೌಂಡ್ 600 ಅಂತ ರೇಂಜ್ ಅಲ್ಲಿ, ಅಂದ್ರೆ 13,580 ಅಥವಾ 13,600 ರೇಂಜ್ ಅಲ್ಲಿ ಮಾರ್ಕೆಟ್ ಓಪನ್ ಆಗ್ಬೋದು. ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಬೈ ಮಾಡಕ್ ಹೋಗ್ಬೇಡಿ ನಾಳೆ. ಸೊ ಫಸ್ಟ್ ಪಾಯಿಂಟ್ ತಿಳ್ಕೊಳ್ಳಿ, ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತು ಅನ್ಕೊಳ್ಳಿ. ಗ್ಯಾಪ್ ಅಪ್ ಆಯ್ತು ಅಂದ್ರೆ ಆ ಟ್ರೆಂಡ್ ಹಾಗೆ ಅಪ್ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಎಲ್ಲಿವರೆಗೂ? 13,630.
ಯಾರೆಲ್ಲ ನೀವು ಕಾಲ್ ಬೈ ಮಾಡ್ಬೇಕು ಅಂತಿದ್ದೀರಾ, ಅಗ್ರೆಸಿವ್ ಬೈ ಮಾಡ್ಬೇಕು, ಎಸ್ ಆಲ್ ಟೈಮ್ ಹೈ ಮಾರ್ಕೆಟ್ ಟಚ್ ಆಯ್ತು ಅಂತ ಬೈ ಮಾಡ್ಬೇಕು ಅಂತಿದ್ದೀರಾ, ಪ್ಲೀಸ್ ವೇಟ್. 13,630 ಬ್ರೇಕ್ ಆಗ್ತಾ ಇದೆ, 640 ಬಂತ ದೆನ್ ಹ್ಯಾಪಿ. ಸೊ ಬೈ ಮಾಡಿ 720 ವರೆಗೂ ಮಾರ್ಕೆಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ ಕೇಸ್ 630 ಟಚ್ ಆಗ್ಬಿಟ್ಟು 626 ಬಂತ ಸರ್ ಡೌನ್ ಬಂದ್ಬಿಡುತ್ತಾ, ಎಸ್ ಎಕ್ಸೈಟ್ ಆಗ್ಬೇಡಿ, ಡೌನ್ ಸೈಡ್ ಎಲ್ಲೂ ಬರಲ್ಲ. ಮಾರ್ಕೆಟ್ ಅಗೇನ್ ಮಾರ್ಕೆಟ್ 600 13,590 ಸಪೋರ್ಟ್ ತಗೊಳುತ್ತೆ. ಸೊ 5 ಅಲ್ಲಿಂದ ಮಾರ್ಕೆಟ್ ಡ್ರಾಪ್ ಆಗುತ್ತೆ. ಸೊ ಹಾಗಾಗಿ ಯಾವ್ದೋ ಒಂದು ಡೌನ್ ಸೈಡ್ ನೋಡೋದಕ್ಕಿಂತ ಗ್ಯಾಪ್ ಅಪ್ ಆದಾಗ ಅಪ್ ಸೈಡ್ ಅಲ್ಲೇ ಇರಿ ಅಂತ ಹೇಳ್ತಾ ಇದೀನಿ. 630 ಇಸ್ ಅ ಮೇಜರ್ ಟ್ರೆಂಡ್ ಚೇಂಜ್ ಪಾಯಿಂಟ್ ಫಾರ್ ಅಪ್ ಸೈಡ್ ಅಂತ ಹೇಳ್ತಾ ಇದೀನಿ. ಇನ್ನು ಡೌನ್ ಸೈಡ್ ಏನಾದ್ರು ನೋಡೋದಾದ್ರೆ ಮಾರ್ಕೆಟ್ ನಾಳೆ ಏನಾದ್ರು ಗ್ಯಾಪ್ ಡೌನ್ ಆಯ್ತು ಅನ್ಕೊಳ್ಳಿ, ಐದರ್ ಮಾರ್ಕೆಟ್ 13,520 ರೇಂಜ್ ಅಲ್ಲೇ ಇವತ್ತು ಮಾರ್ಕೆಟ್ ಓಪನ್ ಆಗುತ್ತೆ. 520 ರೇಂಜ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಆ ಪಾಯಿಂಟ್ ಏನಾದ್ರು ಬ್ರೇಕ್ ಆಗಿ ಮಾರ್ಕೆಟ್ ಇಲ್ಲಿ ಸಸ್ಟೈನ್ ಆಗಿಲ್ಲ ಅಂದ್ರೆ ಇವತ್ತು ನಾವೇನ್ ಮಾತಾಡ್ತಾ ಇದ್ದೀವಿ 460 ಇಸ್ ಎ ಗುಡ್ ಟ್ರೆಂಡ್ ಪಾಯಿಂಟ್ ಅಂತ. ಎಸ್ ನಾಳೆ ಮಾರ್ಕ್ ಮಾಡ್ಕೊಳ್ಳಿ. 13,520 510 ಇಸ್ ಅ ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಹೇಳ್ಬೋದು. ಒಂದ್ಸರಿ ಮಾರ್ಕೆಟ್ ಅಲ್ಲಿಂದ ಫಾಲಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ 470 ಎಲ್ಲ ಏನೂ ಇಲ್ಲ, ಡೈರೆಕ್ಟ್ ಆಗಿ 410 ವರೆಗೂ ಮಾರ್ಕೆಟ್ ನಾವು ನಾಳೆ ಮಾರ್ಕೆಟ್ ಅಲ್ಲಿ ನೋಡಬಹುದು. ಸೊ ಹಾಗಾಗಿ ಪ್ಲಾನ್ ಮಾಡ್ಕೊಳ್ಳಿ ನಿಮ್ಮ ಟ್ರೇಡ್ ನ. ಮಾರ್ಕೆಟ್ ಡೌನ್ ಸೈಡ್ ಏನಾದ್ರು ಮೇಜರ್ ಫಾಲ್ ಆಗ್ಬೇಕಾದ್ರೆ 13,510 520 ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹಾಗೆ ಸೊ ಅಪ್ ಸೈಡ್ ಮಾರ್ಕೆಟ್ ಬಿಗ್ ಮೂವ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೇಕಂದ್ರೆ 13,630 ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೀನಿ. ಸೊ ಫ್ರೆಂಡ್ಸ್ ಹಾಗಾದ್ರೆ ಸೊ ನಾಳೆಗೆ ನಾನು ಯಾವ್ದೋ ಆಪ್ಷನ್ಸ್ ಕೊಡ್ತಾ ಇಲ್ಲ, ಗ್ಯಾಪ್ ಇದೆಯಾ, ಬಿಕಾಸ್ ನಿನ್ನೆ ಕೊಡುವಾಗ ನನಗೆ ಗೊತ್ತಿದೆ ಶೋರಿಂಗ್ ಗೆ ಹೋಗುತ್ತೆ ಅಂತ. ಇವತ್ತು ಅಷ್ಟು ಅಟ್ರಾಕ್ಟಿವ್ ಆಗಿಲ್ಲ, ಅದಕ್ಕೆ ನಾನು ಕೊಡ್ತಾ ಇಲ್ಲ. ಜಸ್ಟ್ ಥಿಂಕ್ ಮಾಡಿ, ಓಕೆನಾ. ಸೊ ಎನಿವೇ ಗುಡ್. ಸೊ ಇದುವರೆಗೂ ಯಾರೆಲ್ಲ ಟೈಮ್ ಕೊಟ್ರಿ ಥ್ಯಾಂಕ್ ಯು ಸೋ ಮಚ್. ಸೊ ಮೈ ಡಿಯರ್ ಫ್ರೆಂಡ್ಸ್, ನೋಡಿ ಪ್ರತಿಯೊಬ್ಬರ ಉದ್ದೇಶ ಫೈನಾನ್ಷಿಯಲಿ ಸಕ್ಸಸ್ ಆಗ್ಬೇಕು ಅಂತ ನಿಮ್ಮ ಉದ್ದೇಶ ಅಲ್ವಾ. ಹಾಗಾಗಿ ನಿಮ್ಮ ಒಂದು ಗೋಲ್ಡನ್ ಟೈಮ್ ನ ಒಂದು 10 to 15 ಮಿನಿಟ್ಸ್ ಈ ಒಂದು ವಿಡಿಯೋ ಕೊಡ್ತಾ ಇದ್ದೀರಾ ಅಂದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಆದ್ರೆ ನೀವು ವಿಡಿಯೋ ನೋಡೋದ್ರ ಜೊತೆಗೆ ಒಂದು ಚಿಕ್ಕ ಆಕ್ಷನ್ ತಗೊಳ್ಳಿ, ಅವಾಗ ನನ್ಗೆ ಇನ್ನೂ ಖುಷಿ ಆಗುತ್ತೆ. ಅರ್ಥ ಆಗ್ತಾಯಾ? ಈ ಒಂದು ವಿಡಿಯೋ ಇಂದ ಎಷ್ಟೋ ಜನರ ಲೈಫ್ ಅಲ್ಲಿ ಒಂದು ಫೈನಾನ್ಷಿಯಲ್ ಲೈಫ್ ಚೇಂಜ್ ಆಗ್ತಾ ಇದೆ ಅಂದ್ರೆ ಐ ಆಮ್ ವೆರಿ ವೆರಿ ಹ್ಯಾಪಿ ಅಂತ ಹೇಳ್ತಾ ಇದೀನಿ. ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ, ಲಾಸ್ಟ್ ವಿಡಿಯೋ ನೋಡಿ, ಈ ವಿಡಿಯೋದಲ್ಲಿ ಎಕ್ಸೈಟ್ ಆಗ್ಬೇಡಿ. ನಿಮ್ಗೆ ಏನಾದ್ರು ಮಾಡ್ಬೇಕು ಅಂತ ಅನ್ಸಿದ್ರೆ ನಿಮ್ಗೆ ಯಾರು ಫೈನಾನ್ಷಿಯಲಿ ಹೆಲ್ಪ್ ಮಾಡ್ತಾ ಇದ್ದಾರೆ ಅಥವಾ ಫೈನಾನ್ಷಿಯಲಿ ಗೈಡ್ ಮಾಡ್ತಾ ಇದ್ದಾರೆ ಅವ್ರನ್ನ ಕೇಳ್ಕೊಂಡು ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ಬಿಕಾಸ್ ಸಕ್ಸಸ್ ಆದಾಗ ಖುಷಿಯಾಗಿರೋದು ಸಹಜ, ಆದ್ರೆ ನೀವು ಫೇಲ್ ಆದಾಗ ಮತ್ತೆ ಬೌನ್ಸ್ ಬ್ಯಾಕ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ತಿಳ್ಕೊಂಡು ಮಾಡಿ, ರೈಟ್ ಪ್ರಾಪರ್ ವೇ ನಲ್ಲಿ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ಸೆಷನ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.